ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ 2026 ಏಪ್ರಿಲ್ ತಿಂಗಳ ಭವಿಷ್ಯ. ಅದರಲ್ಲಿ ಮಕರ ರಾಶಿ, ಮಕರ ರಾಶಿಯ ಗ್ರಹಗತಿಗಳ ಬಗ್ಗೆ, ಫಲಾನುಫಲ ಬಗ್ಗೆ ಮತ್ತು ಗೋಚಾರ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಗ್ರಹಗತಿಗಳು. ಶನಿ 3ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿಯನ್ನು ಪ್ರಚೋದಿಸ್ತಾ ಹೋಗ್ತಾನೆ. ಮತ್ತು ಸೂರ್ಯ ಏಪ್ರಿಲ್ 14ರಿಂದ 4ನೇ ಮನೆಯಲ್ಲಿ ಉಚ್ಚನಾಗಿರ್ತಾನೆ. ತಾಯಿ ಕಡೆಯಿಂದ ಲಾಭ ಅಥವಾ ಹೊಸ ಮನೆ ಖರೀದಿಗೆ ಪೂರಕನಾಗಿರ್ತಾನೆ. ಮತ್ತು ಗುರು 5ನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಅದೃಷ್ಟದ ಮತ್ತು ಸಂತಾನ ಭಾಗ್ಯಕ್ಕೆ ದಾರಿಯಾಗುತ್ತೆ. ರಾಹು 3ನೇ ಮನೆಯಲ್ಲಿರೋದ್ರಿಂದ ವಿದೇಶಿ ವ್ಯವಹಾರಗಳಲ್ಲಿ ಜಯ ತಂದು ಕೊಡ್ತಾನೆ. ಇಷ್ಟು ಗ್ರಹಗತಿಗಳು. ಈಗ ಯಾವ ಕ್ಷೇತ್ರಗಳಲ್ಲಿ ಲಾಭದಾಯಕ ಆಗುತ್ತೆ, ಯಾವ ಕ್ಷೇತ್ರಗಳಲ್ಲಿ ನಷ್ಟದಾಯಕ ಆಗುತ್ತೆ ತಿಳಿಸ್ಕೊಡ್ತೀನಿ. ಉದ್ಯೋಗದಲ್ಲಿ ಸ್ಥಿರತೆ ಕಾಣ್ತಾ ಹೋಗ್ತೀರಾ. ಏನು ನೀವು ಕೆಲಸ ಮಾಡ್ತಿರ್ತೀರಲ್ಲ ಅಲ್ಲೇ ನೀವು ಪರ್ಮನೆಂಟಾಗಿ ಉಳಿಯುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಕಚೇರಿಯಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹೊಸ ಜವಾಬ್ದಾರಿಗಳು ಬರ್ತಾ ಹೋಗುತ್ತೆ. ಹೊಸ ಕೆಲಸಗಳು ನಿಮ್ಮ ಕೈಗೂಡ್ತಾ ಹೋಗುತ್ತೆ. ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಮನೆಯಿಂದಲೇ ಏನು ಕೆಲಸ ಮಾಡ್ತಿರ್ತೀರಿ ಅಂದರೆ ವರ್ಕ್ ಫ್ರಮ್ ಹೋಮ್ ಯಾರು ತೊಗೊಂಡಿರ್ತೀರಿ ಮತ್ತು IT ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತೀರಿ ಅವರಿಗೆ ತುಂಬಾ ಅನುಕೂಲಕರ ಮತ್ತು ಅತಿ ಹೆಚ್ಚು ಲಾಭದಾಯಕ ಆಗುವಂಥ ತಿಂಗಳಿದಾಗಿದೆ. ವ್ಯಾಪಾರಸ್ಥರಿಗೆ ನೋಡುವಂಥದ್ದಾದರೆ ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ ಮತ್ತು ಕೃಷಿ ಸಂಬಂಧಿತ ವ್ಯವಹಾರಸ್ಥರಿಗೆ ಈ ತಿಂಗಳು ಬಂಪರ್ ಲಾಭ ಸಿಗಲಿದೆ. ಏನೇ ಮಾಡಿದ್ರು ಕೂಡ ತುಂಬ ಅನುಕೂಲ, ಹೆಚ್ಚು ಲಾಭ, 1ಕ್ಕಿಂತ 2 ಪಟ್ಟು ಲಾಭ ನಿಮಗೆ ಆಗ್ತಾ ಹೋಗುತ್ತೆ. ಮತ್ತು ಹೊಸ ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ನೀವು ಕೆಲಸ ಮಾಡ್ತಾ ಹೋಗ್ತೀರಾ ಅದರಿಂದನೂ ಕೂಡ ನಿಮಗೆ ಉತ್ತಮ ಲಾಭ. ಏಪ್ರಿಲ್ 18ರ ನಂತರ ನಿಮಗೆ ಒಳ್ಳೆಯ ಲಾಭ ತರುವಂಥ, ಒಳ್ಳೆಯ ಸುಖಮಯ ಜೀವನ ಬರುವಂಥ ತಿಂಗಳು ಇದಾಗಿದೆ. ಈಗ ಶಿಕ್ಷಣದಲ್ಲಿ ನೋಡ್ತಾ ಹೋದರೆ ಗುರುವಿನಿಂದ ತುಂಬಾ ಬೆಂಬಲ ಸಿಗ್ತಾ ಹೋಗುತ್ತೆ ನಿಮಗೆ. ನೀವು ಓದೋದ್ರಲ್ಲಾಗಿರಲಿ, ಬರೆಯೋದ್ರಲ್ಲಾಗಿರಲಿ, ಮತ್ತು ನೀವು ಏನಾದರೂ ಒಂದು ಪ್ರಾಜೆಕ್ಟ್ ವರ್ಕದಲ್ಲಾಗಿರಲಿ ಅದರಲ್ಲಿ ನಿಮಗೆ ಪೂರ್ತಿ ಪ್ರಮಾಣ ಬೆಂಬಲ ರೂಪದಲ್ಲಿ ಗುರುಗಳು ನಿಂತಿರ್ತಾರೆ ನಿಮ್ಮ ಬೆನ್ನೆಲುಬಾಗಿ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬಾ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ ನಿಮಗೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಬರಿತಾ ಇರ್ತೀರಾ ತುಂಬಾ 100% ಫಲಿತಾಂಶ ಸಿಗ್ತಾ ಹೋಗುತ್ತೆ. ನೀವು ಏನು ಓದಿರ್ತೀರಲ್ಲ, ಓದಿರುವಂಥ ಪ್ರಶ್ನೆಗೆ ಉತ್ತರಗಳು ನಿಮ್ಮ ಮೈಂಡಲ್ಲೇ ಇದ್ದು ಬಿಡುತ್ತೆ. ನೆನಪಿನ ಶಕ್ತಿ ಚುರುಕಾಗ್ತಾ ಹೋಗುತ್ತೆ ಮತ್ತು ಜ್ಞಾನ ಕೇಂದ್ರೀಕೃತವಾಗಿರುತ್ತೆ. ಇಷ್ಟು ವಿದ್ಯಾರ್ಥಿಗಳಿಗೆ. ಈಗ ಆರೋಗ್ಯದ ಬಗ್ಗೆ ನೋಡ್ತಾ ಹೋದರೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿದ್ದರೂ 4ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಎದೆ ನೋವು ಅಥವಾ ರಕ್ತದೊತ್ತಡ ಬಗ್ಗೆ ಸ್ವಲ್ಪ ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸ್ವಲ್ಪ ಮಾನಸಿಕ ಚಿಂತೆಯಿಂದ, ಟೆನ್ಷನಿಂದ ನಿಮಗೆ ಎದೆ ನೋವು ಸಂಭವಿಸುವಂಥ ಚಾನ್ಸಸ್ಗಳು ತುಂಬ ಇದೆ. BP ಜಾಸ್ತಿ ಆಗ್ತಾ ಹೋದಷ್ಟು ನಿಮಗೆ ಎದೆಯಲ್ಲಿ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಏನು ಮಕರ ರಾಶಿಯವರು ಇರ್ತೀರಿ ಅವರ ತಾಯಿ ಕಡೆ ಸ್ವಲ್ಪ ಆರೋಗ್ಯದ ಮೇಲೆ ಕಾಳಜಿ ವಹಿಸಿದಷ್ಟು ನಿಮಗೆ ಅನುಕೂಲ. ಯಾಕಂದರೆ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಪೆಟ್ಟು ಬೀಳ್ತಾ ಹೋಗುತ್ತೆ ನಿಮ್ಮ ತಾಯಿಯವರಿಗೆ. ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಸಂಗಾತಿಯೊಂದಿಗೆ ಒಳ್ಳೆಯ ಬೆಳವಣಿಗೆ ಕಾಣ್ತಾ ಹೋಗುತ್ತೆ. ಒಳ್ಳೆಯ ಭಾವನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಬ್ಬರ ಮಧ್ಯ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಮತ್ತು ಇಬ್ಬರ ಪ್ರೇಮ ಜೀವನವೂ ಕೂಡ ಸುಂದರವಾಗಿರುತ್ತೆ. ಮತ್ತು ಇಬ್ಬರು ಸೇರಿ ಪ್ರವಾಸಕ್ಕೆ ಹೋಗೋದು, ಇಲ್ಲ ಬೇರೆ ಊರಿಗೆ ಹೋಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದು ಆಗುವಂಥ ತಿಂಗಳು ಇದಾಗಿದೆ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಇಷ್ಟು ದಿನ ಏನು ನಿಮ್ಮ ಮದುವೆಗೆ ಅಡೆತಡೆಗಳು ಬರ್ತಾ ಇದ್ರು, ಅಲ್ಲಿಂದಲ್ಲೇ ಮುರಿದು ಬೀಳ್ತಾ ಇದ್ದು ಅದೆಲ್ಲನೂ ಕೂಡ ಈ ತಿಂಗಳಲ್ಲಿ ತುಂಬಾ ಅನುಕೂಲ ಆಗುವಂಥ ಚಾನ್ಸಸ್ಗಳು ಮಕರ ರಾಶಿಯವರಿಗಿದೆ. ಪೂರ್ತಿ ಪ್ರಮಾಣದಲ್ಲಿ ಚುರುಕುತನ ಆಗ್ತಾ ಹೋಗುತ್ತೆ ಮಾತುಕತೆ ಎಲ್ಲ. ಅಂದರೆ ಜಲ್ದಿನೇ ನಿಮ್ಮ ಮದುವೆ ಮಾತುಕತೆ ಈ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಈ ತಿಂಗಳಲ್ಲಿ ಮದುವೆ ಆಗುವಂಥ ಚಾನ್ಸಸ್ಸು 100% ಇದೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಇದ್ದರೆ ಆರ್ಥಿಕದಲ್ಲಿ ಇವರಿಗೆ ಪ್ರಗತಿಯ ಕಾಲ ಅಂತ ಹೇಳ್ಬೋದು ನಾನು. ತುಂಬಾ ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ. ಮತ್ತು ಹಳೆಯ ಸಾಲಗಳು ಯಾವ್ದಾರು ಇದ್ದರೆ ತೀರಿಸ್ತಾ ಹೋಗ್ತೀರಾ.
ಮತ್ತು ಆಸ್ತಿ ಖರೀದಿ ಅಥವಾ ಗೃಹ ಕಟ್ಟಡ ಆಗಿರ್ಬೋದು, ಭೂಮಿ ಖರೀದಿ ಮಾಡ್ತಾ ಇರ್ಬೋದಾಗಿರ್ಬೋದು, ವಾಹನ ಖರೀದಿ ಮಾಡ್ತಾ ಇರ್ಬೋದಾಗಿರ್ಬೋದು, ಮತ್ತು ನೀವು ಹೂಡಿಕೆಗಳು ಮಾಡ್ತಿರೋದಾಗಿರ್ಬೋದು, ಅದೆಲ್ಲ ಕಡೆಯಿಂದ ನಿಮಗೆ ಲಾಭ ತರುವಂಥ ಲಕ್ಷಣಗಳು. ಹಣ ಹೂಡಿಕೆದಲ್ಲಿ ನೀವೇನು ಜಾಸ್ತಿ ಕೈ ಸುಟ್ಕೊಂಡಿರ್ತೀರ ಇಷ್ಟು ದಿನ, ಇನ್ಮೇಲಿಂದ ನೀವು ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದ್ರೂ ಕೂಡ ನಿಮಗೆ ಒಳ್ಳೆಯ ಲಾಭ ತರುವಂಥ ತಿಂಗಳಿದಾಗಿದೆ. ಇಷ್ಟು ಫಲಾನುಫಲ. ಮತ್ತು ಇದೆಲ್ಲ ಬಿಟ್ಟು ನಿಮಗೆ ಏನಾದರೂ ಒಂದು ಅಡೆತಡೆಗಳು ಆಗ್ತಾ ಇದೆಯಾ, ಸಮಸ್ಯೆಗಳು ಜಾಸ್ತಿನೇ ಕಾಡ್ತಾ ಇದೆಯಾ, ಗುಪ್ತ ವಿಚಾರದಿಂದ ನಿಮಗೆ ಭಯ ಅನ್ನಿಸ್ತಾ ಇದೆಯಾ, ಮತ್ತು ನಿಮ್ಮಲ್ಲಿ ಏನೇ ಒಂದು ಭಾವನೆಗಳು ಹೇಳ್ಕೊಳಕ್ಕಾಗ್ತಾ ಇಲ್ವಾ, ಮತ್ತು ಇದೆಲ್ಲ ರೀತಿ ಸಮಸ್ಯೆಗಳು ಬಹಳನೇ ನಿಮಗೆ ಕಠಿಣವಾಗಿ ಮನಸ್ಸಲ್ಲಿ ಕೂತಿದೆಯಾ, ಇದಕ್ಕೆಲ್ಲ ಏನಪ್ಪ ಪರಿಹಾರ ಅಂತಂದರೆ, ಪ್ರತಿ ಶನಿವಾರ ಆಂಜನೇಯನ ದರ್ಶನ ಪಡೆದು 11 ಪ್ರದಕ್ಷಿಣೆ ಹಾಕಿ ಬನ್ನಿ. ನಿಮ್ಮ ಸಕಲ ಸಮಸ್ಯೆಗಳಿಗೆ, ಸಕಲ ಸಂಕಷ್ಟಗಳಿಗೆ ಎಲ್ಲದಕ್ಕೂ ಪರಿಹಾರ ಆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ನಿಮಗೆಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ ವೀಕ್ಷಕರೇ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ.